ಕಾಂಗ್ರೆಸ್ ಕಾರ್ಯಕರ್ತೆಯ ಮೇಲೆ ಎಚ್ಎಂ ರೇವಣ್ಣ ಅವರಿಂದ ಹಲ್ಲೆ ಆಗಿದೆ ಅನ್ನುವಂಥ ಒಂದು ಆರೋಪ ಈಗ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗಕ್ಕೂ ಕೂಡ ಆಕೆ ದೂರನ್ನು ದಾಖಲಿಸಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವಂತಹ ಎಚ್ಎಂ ರೇವಣ್ಣ ವಿರುದ್ಧ ದೂರು ದಾಖಲಾಗಿದೆ. ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ ನಂದಿನಿ ನಾಗರಾಜ್ ಅನ್ನೋರು. ಕುಮಾರ್ ಕೃಪಾ ಗೆಸ್ಟ್ ಹೌಸ್ನಲ್ಲಿ ನಿನ್ನೆ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಿ ನಂದಿನಿ ನಾಗರಾಜ್ ಅವರು ಆರೋಪ ಮಾಡಿದ್ದಾರೆ. ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ನಂದಿನಿ ದೂರು ಕೊಟ್ಟಿದ್ದಾರೆ. ನೋಡಿ, ಎರಡು ದೃಶ್ಯಗಳನ್ನು ನೋಡ್ತಾ ಇದ್ರಿ. ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆ ಎಚ್ಎಂ ರೇವಣ್ಣ ಅವ್ರ ಜೊತೆಗೆ ಮಾತಾಡೋದಕ್ಕೆ ಹೋಗಿದ್ರಂತೆ. ಸೊ ಆ ಟೈಮ್ನಲ್ಲಿ ಎಚ್ಎಂ ರೇವಣ್ಣ ಮಾತಾಡುವಾಗ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಅದ್ರ ವಿಡಿಯೋ ಕೂಡ ಇದೆ ಅನ್ನುವಂಥದ್ದನ್ನ ಆ ವಿಡಿಯೋವನ್ನು ತೋರಿಸ್ತಾರೆ. ಸೊ ಎರಡು ದೃಶ್ಯಗಳನ್ನು ನೋಡ್ತಾ ಇದ್ರೆ ನೋಡಿ, ಕಾಂಗ್ರೆಸ್ ಕಾರ್ಯಕರ್ತ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಈಗ ನಂದಿನಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಟ್ ಇದ್ರ ಬಗ್ಗೆ ತನಿಖೆ ಖಂಡಿತವಾಗ್ಲೂ ಆಗಬೇಕು. ಯಾಕಂದರೆ ಈ ವಿಡಿಯೋದಲ್ಲಿ ಎಚ್ ಎಂ ರೇವಣ್ಣಜಿಗೂ ಹಲ್ಲೆ ಮಾಡಿದ್ರ ಅಥವಾ ಅವ್ರು ವಿಡಿಯೋ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿ ಆ ವಿಡಿಯೋ ಮಾಡಬಾರ್ದು ಅಂಥೇಳಿ ಅಡ್ಡಕೈ ಏನಾದರೂ ಮಾಡಿದ್ರ, ಸೊ ಅದ್ರ ಬಗ್ಗೆ ಖಂಡಿತವಾಗ್ಲೂ ತನಿಖೆ ಆಗಬೇಕು ಅಂತ ಹೇಳಿ ಎಲ್ಲರೂ ಆಗ್ರಹಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗಕ್ಕೂ ಕೂಡ ನಂದಿನಿ ಅವರು ದೂರನ್ನು ಕೊಟ್ಟಿದ್ದಾರೆ. ಸೊ ಈ ದೂರು ದಾಖಲಾದ ನಂತರ ನಂದಿನಿ ಅವರು ಮಾತಾಡಿದ್ದಾರೆ. ನಾವು ಪ್ರತಿನಿಧಿಯವರನ್ನ ಮಾತನಾಡಿಸಿದ್ದಾರೆ, ಪ್ರದೀಪ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಕಾಂಗ್ರೆಸ್ನ ಮಾಜಿ ಸಚಿವ ಎಚ್ ಎಂ ರೇವಣ್ಣ ವಿರುದ್ಧ ಮಹಿಳೆಯೊಬ್ಬರು ಗಂಭೀರ ಆರೋಪವನ್ನು ಮಾಡಿರೋದು. ಈ ಸಂಬಂಧ ಮಾತಾಡೋಕ್ಕೆ ಸ್ವತಃ ನಂದಿನಿ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ಮೊದಲನೇದಾಗಿ ನೀವು ಯಾವ ಉದ್ದೇಶಕ್ಕೆ ಎಚ್ ಎಂ ರೇವಣ್ಣ ಅವ್ರನ್ನ ಭೇಟಿ ಮಾಡಿದ್ರಿ ಮತ್ತು ನಿನ್ನೆ ಮಧ್ಯಾಹ್ನ ನಡೆದಂಥದ್ದು ಏನು? ಸರ್, ಎಚ್ ಎಂ ರೇವಣ್ಣ ನಾನು ಇದುವರೆಗೂ ಯಾವುದೇ ರೀತಿ ಭೇಟಿ ಮಾಡಿರಲಿಲ್ಲ. ಅವ್ರ ಜೊತೆ ನನಗೆ ಯಾವುದೇ ರೀತಿ ಸಂಪರ್ಕನೂ ಇಲ್ಲ. ಓಕೆ, ಜಾನ್ವರಿನಲ್ಲಿ ಅವರೇ ನನಗೆ ಖುದ್ದಾಗಿ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದೆ ಮಾಡಿದ್ರು ಜಾತಿ ಬಗ್ಗೆ. ಯಾಕಂದ್ರೆ ಒಂದು ಟೆಂಡರ್ ವಿಚಾರಕ್ಕೆ ನನಗೆ ಅವರೇ ಕಾಲ್ ಮಾಡಿದ್ರು, ಚಂದ್ರಶೇಖರ್ ಅನ್ನೋ ವ್ಯಕ್ತಿ ಟೆಂಡರ್ ಬಗ್ಗೆ. ನಾವು ಅದನ್ನ ಆಲ್ರೆಡಿ 80% ಕೆಲಸ ಮಾಡಿದ್ವಿ, ಅದ್ರದ್ದು ಪೇಮೆಂಟ್ ಬಂದಿರಲಿಲ್ಲ. ಅದಕ್ಕೆ ನಾವು ದಯವಿಟ್ಟು ನೀವು ಅವ್ರು ಪೇಮೆಂಟ್ ಕೊಟ್ಟಿಲ್ಲ, ಅದಕ್ಕೆ ನಾವು ಕಾಲ್ ಮಾಡ್ತಾ ಇದೀವಿ, ಪೇಮೆಂಟ್ ಇಸ್ಕೊಟ್ಬಿಡಿ, ನಾವು ನಿಮಗೆ ತೊಂದರೆ ಕೊಡಲ್ಲ ಅಂತ ನಾನು ಹೇಳ್ಬಿಟ್ಟು ಸುಮ್ಮನೆ ಅದೇ. ಅವಾಗಲೂ ಅಷ್ಟೇ ಕಮ್ ಜಾತಿ ಅನ್ನೋ ಪದನ ಯೂಸ್ ಮಾಡಿದ್ರು. ಈ ವಿಚಾರವಾಗಿ ನಾನು ಮಾವಳಿ ಶಂಕರ್ ಅವ್ರಿಗೂ ಹೇಳಿದೆ. ಮಾವಳಿ ಶಂಕರ್ ಅವ್ರ ಹತ್ರ ಎಚ್ ಎಂ ರೇವಣ್ಣ ಅವರೇ ಖುದ್ದಾಗಿ ಒಪ್ಕೊಂಡಿದ್ದಾರೆ ಆ ಪದ ಯೂಸ್ ಮಾಡಿದೆ ಅಂತ. ಇದಾದ್ಮೇಲೆ ತಿರ್ಗಾ ನಾನು ಅವ್ರ ಯಾವುದೇ ರೀತಿ ಸಂಪರ್ಕ ಇರಲಿಲ್ಲ. ಸಂಪರ್ಕ ಇಲ್ಲ ಅಂದ್ರೆ ನಿನ್ನೆ ಆಕಸ್ಮಿಕ ಸಂಪರ್ಕ ಆಗಿದ್ದು. ನಾನು ಊಟ ಮಾಡ್ತಾ ಇದ್ದೆ ಕುಮಾರಕೃಪದಲ್ಲಿ, ಅವ್ರು ಬರೋಕ್ ಮುಂಚೆನೆ ನಾನು ಊಟ ಮಾಡ್ತಾ ಇದ್ದೆ. ಊಟ ಮಾಡಾದ್ಮೇಲೆ ಮತ್ತೆ ಅವರು ಟೇಬಲ್ ಅಲ್ಲಿ ಬೇರೆ ಏನೋ ಕಾನ್ವರ್ಸೇಷನ್ ಆಗ್ತಾ ಇತ್ತು, ತುಂಬಾ ಏನೇನೋ ಬಿಜೆಪಿ ಬಗ್ಗೆ ಮತ್ತೆ ಯಾರೋ ಒಬ್ರ ಬಗ್ಗೆ ಅದೇ ಪ್ರಾಸ್ಟಿಟ್ಯೂಷನ್ ಅನ್ನೋ ಪದಗಳನ್ನು ಬಳಕೆ ಮಾಡ್ತಾ ಇದ್ರು. ಆಮೇಲೆ ನಾನು ಆಲ್ ಆಫ್ ಸಡನ್ಲಿ ಆಗಿ, ಯಾಕಂದ್ರೆ ನಾವು ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ, ನಾನೇ ನಂದಿನಿ ನಾಗರಾಜ್ ನನಗೂ ಈ ಪದನ ಯೂಸ್ ಮಾಡಿದ್ರಿ, ಇವಾಗ ಹೇಳಿ ಇದೇ ತರ ಜಾತಿ ನಿಂದನೆ ಮಾಡ್ತೀರಾ ಅಂತಾನು ಕೇಳಿದೆ ನಾನು. ಅವಾಗ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೂ ಪ್ರಯತ್ನ ಪಟ್ಟರು, ಮತ್ತೆ ನೂಕಿ ನನಗೆ ಬೆರಳಿಗೂ ಗಾಯ ಆಗಿದೆ, ಹೆಬ್ಬೆರಳಿಗೆ. ಈ ಸಂಬಂಧ ಈಗ ನೀವು ಅಲ್ಲಿ ಯಾರ್ಯಾರಿದ್ರು ಮೇಡಮ್? ಅಂದ್ರೆ ಎಚ್ ಎಂ ರೇವಣ್ಣ ಬಿಟ್ಟು ಬೇರೆ ಯಾವ ನಾಯಕರು ಇದ್ರು? ಅವರಿದ್ರು ಸರ್, ಎಕ್ಸ್ MP ಆಗಿದ್ದವರು. ಮತ್ತೆ ಇನ್ನೂ ಇಬ್ರು ನಾಯಕರಿದ್ರು, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಮತ್ತೆ ಯೂತ್ ಕಾಂಗ್ರೆಸ್ ಸಮಾವೇಶಕ್ಕೆ ಹೋಗಿದ್ದವರು ಒಂದು 15 ಜನ ಇದ್ರು ಸರ್. ಹಲ್ಲೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಯಾವ ರೀತಿಯಾಗಿ ದೈಹಿಕವಾಗಿ ಅವರು ಹಲ್ಲೆ ಅಂದ್ರೆ ನನಗೆ ಇವಾಗ ಇಲ್ಲಿ ಟಚ್ ಮಾಡಿದ್ದಾರೆ, ಮತ್ತೆ ನನ್ನ ಬೆರಳನ್ನ ಹೆಬ್ಬೆರಳನ್ನ ಮುರಿದಿದ್ದಾರೆ, ಮತ್ತೆ ಈ ಉಂಗುರದ ಫಿಂಗರ್ನ ನೋಡಿ, ಉಂಗುರದ ಫಿಂಗರ್ಗೂ ಹಿಂಗೆ ಹಾಕಿ ಟ್ವಿಸ್ಟ್ ಮಾಡಿದ್ದಾರೆ. ಮೊಬೈಲ್ ಕಿತ್ಕೊಳ್ಳೋಕೆ ಮೊಬೈಲ್ ಕಿತ್ಕೊಳ್ಳೋದಕ್ಕೂ ಪ್ರಯತ್ನ ಪಟ್ಟರು. ವಿಡಿಯೋ ಮಾಡ್ಬೇಕಾದ್ರೆ ಅದಕ್ಕೆ 7 ಸೆಕೆಂಡ್ ಆಗಿದೆ. ಪೂರ್ತಿ ವಿಡಿಯೋ ಆಗಿದ್ರೆ ಎಚ್ ಎಂ ರೇವಣ್ಣ ಇವತ್ತು ಇರ್ತಾ ಇರಲಿಲ್ಲ ಇಲ್ಲಿ. ಅಷ್ಟು ಕೆಟ್ಟ ಪದಗಳನ್ನ ಯೂಸ್ ಮಾಡಿದ್ದಾರೆ. ಉಗ್ರಪ್ಪ ಅವರು ನನ್ಗೆ ರಕ್ಷಣೆ ಮಾಡ್ಲಿಕ್ಕೆ ಬಂದಿಲ್ಲ. ಉಗ್ರಪ್ಪ ಅವರು ಜೊತೆ ಅಲ್ಲಿ ಕುತ್ಕೊಂಡಿರೋರು ಬೆರಲ್ ಫಿಂಗರ್ನ ತೋರಿಸ್ಬಿಟ್ಟು ಆಚೆ ಕಳಿಸು ಫಸ್ಟ್ ಅಂತ ಹೇಳಿದ್ದಾರೆ ಸರ್. ಕೊನೆಯದಾಗಿ ಈ ಸಂಬಂಧ ಯಾರಿಗೆಲ್ಲ ದೂರು ಕೊಟ್ಟಿದ್ದೀರಾ? ನಿಮ್ಮ ಪಕ್ಷದಲ್ಲೂ ದೂರು ಕೊಟ್ಟಿದ್ದೀರಾ? ಜೊತೆಗೆ ಪೊಲೀಸ್ನವರು ಏನು ಹೇಳಿದ್ದಾರೆ? ಸರ್, ಪೊಲೀಸ್ನವರು ಬರೀ NCR ದಾಖಲೆ ಮಾಡ್ಕೊಂಡಿದ್ದಾರೆ. ಇವಾಗಲೂ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಭರತ್ ಅವ್ರಿಗೆ ಕಾಲ್ ಮಾಡಿದ್ರೆ ನನಗೆ ಧಮಕಿ ಆಗ್ತಾ ಇದ್ದಾರೆ. ರಾತ್ರಿ 9:15 ಆದ್ರೂ ಇದು ದೂರನ ದಾಖಲಾತಿ ಮಾಡ್ಕೊಂಡಿಲ್ಲ. ನಾನು ಅಲ್ಲಿಂದ ಆಚೆ ಹೋಗೋದಿಲ್ಲ ಅಂತ ಹೇಳಿದ್ಮೇಲೆ ದೂರನ 10 ನಿಮಿಷದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಆಮೇಲೆ ಇವಾಗ ನಾನು ಯಾವುದೇ ರೀತಿ KPCCಗೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ, ACCಗೆ ಕೊಡ್ತಾ ಇದ್ದೀನಿ ಕಂಪ್ಲೇಂಟ್. ಮತ್ತೆ ನಮ್ಮ ACC ಕಮಿಟಿ ಏನು ನಿರ್ಧಾರ ತಗೊಳುತ್ತೋ ಅದಕ್ಕೆ ಬದ್ಧವಾಗಿರ್ತೀನಿ. ಪ್ಲಸ್ ಇವರನ್ನ ಕಾನೂನು ಮುಖಾಂತರ ಏನು ನಾನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತೀನಿ. ಮತ್ತೆ ನಾನು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಮತ್ತೆ ಹೆಣ್ಮಕ್ಳಿಗೆ ನೀವೇನಾದ್ರೂ ರಕ್ಷಣೆ ಕೊಡಬೇಕು ಅಂತಿದ್ರೆ ದಯವಿಟ್ಟು ಎಚ್ ಎಂ ರೇವಣ್ಣನ ಗ್ಯಾರಂಟಿ ಅನುಷ್ಠಾನದಿಂದ ತೆಗಿಬೇಕು, ಮತ್ತೆ ಕಾಂಗ್ರೆಸ್ ಪಕ್ಷದಿಂದನೇ ವಜಾ ಮಾಡಬೇಕು. ಇವರು ಇದೇ ರೀತಿ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಲ್ಲೆ ಮಾಡಿದ್ದಾರೆ. ನನ್ನ ಮುಂದೆನೂ 2 ಇನ್ಸಿಡೆಂಟ್ ಆಗಿದೆ, ಮತ್ತೆ KPCCನಲ್ಲೂ ಆಗಿದೆ. ಓಕೆ, ತಮ್ಮ ಮೇಲೆ ಹಲ್ಲೆ ಮತ್ತು ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ದೂರು ನೀಡಿದ್ದು, ಅಲ್ಲೂ ಸಹ ಎಚ್ ಎಂ ರೇವಣ್ಣ ವಿರುದ್ಧ ಕ್ರಮ ಆಗಬೇಕು ಮತ್ತು ಪಕ್ಷದಿಂದನೂ ಸಹ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಹೇಳೋದು ನಂದಿನಿ ನಾಗರಾಜ್ ಅವರ ಒತ್ತಾಯ ಆಗಿರುವಂತದ್ದು. ಕ್ಯಾಮರಾಮನ್ ಮಹಾಂತೇಶ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.